ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ಗರ್ಭಗುಡಿಯ ಮೇಲೆ ಬರೆದಿರುವ ಈ ಒಂದು ಶಕ್ತಿಶಾಲಿ ಮಂತ್ರವನ್ನು ಪಠಿಸಿದರೆ ಅದೆಂತಹ ದಾರಿದ್ರ್ಯಗಳಿಂದ ಹಣದ ಬಡತನ ಜೀವನದಲ್ಲಿ ತಾಂಡವ ಆಡುತ್ತಿದ್ದರೂ ಕಳೆದು ವೆಂಕಟೇಶ್ವರ ಸ್ವಾಮಿಯ ಅಖಂಡ ಅನುಗ್ರಹದಿಂದ ಅದೃಷ್ಟ ಐಶ್ವರ್ಯ ಸುಖ ನೆಮ್ಮದಿ ಪ್ರಾಪ್ತಿಯಾಗತ್ತೆ. ಈ ಮಂತ್ರವನ್ನು ಯಾವ ನಿಯಮ ಪಾಲಿಸಿ ಹೇಳಿಕೊಳ್ಳಬೇಕು, ಈ ಮಂತ್ರಕ್ಕಿರುವ ಶಕ್ತಿ ಏನು, ಈ ಮಂತ್ರದ ಸಹಾಯದಿಂದ ಏನೆಲ್ಲ ಅದ್ಭುತಗಳು ಜೀವನದಲ್ಲಿ ಜರುಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಗುರುಗಳೇ, ವ್ಯಾಪಾರಕ್ಕೆ ಅಂತ ಕೈ ಹಾಕಿದ್ವಿ, 1 ರೂಪಾಯಿ ಕೂಡ ಲಾಭ ಮಾಡೋಕೆ ಆಗ್ತಿಲ್ಲ, ಸರಿಯಾಗಿ ಕೆಲಸ ಇಲ್ಲ, ಸಂಪಾದನೆ ಮಾಡಿದ್ದು 1 ರೂಪಾಯಿ ಕೂಡ ಕೈನಲ್ಲಿ ನಿಲ್ಲೋದಿಲ್ಲ, ಮೈ ತುಂಬ ಸಾಲ ಆಗೋಗಿದೆ, ದಿನನಿತ್ಯ ಕಣ್ಣೀರಿನಲ್ಲಿ ಕೈತೊಳೆದು ಜೀವನ ನಡೆಸ್ತಾ ಇದ್ದೀವಿ, ಎಷ್ಟೇ ದೇವರ ಪೂಜೆ ವ್ರತ ಮಾಡಿದ್ರೂ ನಾನಾ ದೇವರಿಗೆ ಕೈ ಮುಗಿದರೂ ಏಳಿಗೆ ಕಾಣುತ್ತಿಲ್ಲ, ದೇವರ ಮೇಲೆ ನಂಬಿಕೆನೇ ಹೋಗಿದೆ ಅಂತ ಹೇಳ್ತಾ ಇರ್ತೀರಾ. ನಿಮ್ಮ ಬದುಕು ಬದಲಾಗಬೇಕು ಅಂದರೆ ಇವತ್ತಿನಿಂದಲೇ ಈ ಶ್ರೀನಿವಾಸ ಐಶ್ವರ್ಯ ಮಹಾಮಂತ್ರವನ್ನು ಈ ವಿಧಾನ ಪಾಲಿಸಿ ಪಠಿಸುತ್ತಾ ಬನ್ನಿ. ಇದರಿಂದ ದಾರಿದ್ರ್ಯಗಳು ದೂರವಾಗಿ ಶ್ರೀಮಂತಿಕೆ ಪ್ರಾಪ್ತಿಯಾಗತ್ತೆ. ಸಕಲ ಕಷ್ಟಗಳು ದೂರವಾಗಿ ಶ್ರೀಮಂತಿಕೆ, ಸಿರಿತನ, ಹಣದ ಸುಖವನ್ನು ಕಾಣಲು ತಿರುಪತಿ ತಿಮ್ಮಪ್ಪನ ಬೇಡಬೇಕಂತೆ. ಅಂತಹ ತಿಮ್ಮಪ್ಪ ನಿಂತಿರುವ ಗರ್ಭಗುಡಿಯ ಗೋಡೆಯ ಮೇಲೆ ಬರೆದಿರುವ ಈ ಮಂತ್ರಕ್ಕೆ ಎಷ್ಟು ಶಕ್ತಿ ಇರಬಹುದು ಒಮ್ಮೆ ಯೋಚಿಸಿ. ಈ ಮಂತ್ರವನ್ನು 2 ವಿಧವಾಗಿ ಪಠಿಸಬಹುದು ಅಥವಾ ಈ ಮಂತ್ರದಿಂದ ಶುಭ ಫಲಗಳನ್ನು 2 ವಿಧವಾಗಿ ಪಾಲಿಸಿ ಪಡೆದುಕೊಳ್ಳಬಹುದು. ಮೊದಲು ಈ ಒಂದು ಮಂತ್ರವನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ಈ ಮಂತ್ರ ಈ ವಿಧವಾಗಿದೆ: ಶ್ರೀವತ್ಸ ವಕ್ಷಸಂ ಶ್ರೀಸಂ ಶ್ರೀಲೋಲಂ ಶ್ರೀಕರಗ್ರಹಂ ಶ್ರೀಮಂತಂ ಶ್ರೀನಿಧಿಂ ಶ್ರೀಡ್ಯಂ ಶ್ರೀನಿವಾಸಂ ಭಜಾಮ್ಯಹಂ. ಇದು ಶ್ರೀನಿವಾಸ ಐಶ್ವರ್ಯ ಮಹಾಮಂತ್ರವಾಗಿದೆ. ಇದು ಶ್ರೀವಾಸ ಮೂರ್ತಿಯ ಎದುರುಗಡೆ ಗೋಡೆಯ ಮೇಲೆ ಬರೆಯಲಾಗಿದೆಯಂತೆ. ಈ ಮಂತ್ರವನ್ನು ನಿಮ್ಮ ಕುಟುಂಬದವರ ಪರವಾಗಿ, ಮನೆಯ ಯಜಮಾನನ ಪರವಾಗಿ ಯಾರಾದರೂ ಒಬ್ಬರು ಕುಟುಂಬದವರು ನಿಯಮ ನಿಷ್ಠೆಯಿಂದ ಪಠಿಸಬಹುದು. ಯಜಮಾನನಿಗೆ ಉತ್ತಮ ಉದ್ಯೋಗ ಸಿಗಲಿ ಅಂತ, ಆತ ಮಾಡುವ ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸು ಪ್ರಾಪ್ತಿಯಾಗಲಿ, ಆತನ ಕೈಯಿನಲ್ಲಿ ದುಡ್ಡು ಚೆನ್ನಾಗಿ ಓಡಾಡಲಿ, ಆತನಿಂದ ಈ ಮನೆಯ ಅಭಿವೃದ್ಧಿಯೂ ಕೂಡ ಆಗಲಿ ಎಂದು ನಿತ್ಯವೂ ಮನೆಯ ಯಜಮಾನಿ ಸಾಧ್ಯವಾದಷ್ಟು ಬಾರಿ ಅಥವಾ 21 ಬಾರಿ 108 ಬಾರಿ ದೇವರ ಪೂಜೆ ನೈವೇದ್ಯ ಎಲ್ಲ ಆದ ಮೇಲೆ ಪಠಿಸಿಕೊಳ್ಳಬಹುದು. ಈ ಮಂತ್ರದಿಂದ ಕೇವಲ ಹಣ, ಐಶ್ವರ್ಯ, ನೆಮ್ಮದಿ ಅಷ್ಟೇ ಅಲ್ಲದೆ ನಾನಾ ಶುಭಯೋಗಗಳು ಕೂಡ ಪ್ರಾಪ್ತಿಯಾಗತ್ತೆ. ಕಠಿಣ ನಿಯಮದಿಂದ ಉದ್ಯೋಗ ಮಾತ್ರ ಮೊದಲು ಸಿಗಲಿ ಅನ್ನೋದಾದರೆ ಉದ್ಯೋಗದ ಕೋರಿಕೆ ಕೇಳಿಕೊಳ್ಳಿ. ಇಲ್ಲ, ಓದ್ತಾ ಇದ್ದೀವಿ, ವಿದ್ಯಾಭ್ಯಾಸ ಮಾಡ್ತಾ ಇದ್ದೀವಿ, ವಿದ್ಯೆಗೋಸ್ಕರ ಹೇಳಿಕೊಳ್ತೀವಿ, ಇಲ್ಲ ಆರೋಗ್ಯಕ್ಕೆ, ಇಲ್ಲ ವ್ಯಾಪಾರಕ್ಕೆ, ಕೊನೆಯದಾಗಿ ಬೆಟ್ಟದಂತಿರುವ ಸಾಲಗಳು ಶೀಘ್ರವಾಗಿ ತೀರುವುದಕ್ಕೆ, ಹೀಗೆ ಒಂದೊಂದು ಸಮಸ್ಯೆಗೂ ಇಷ್ಟು ದಿನ ಪಠಿಸುತ್ತಿದ್ದೇನೆ, ಎಲ್ಲ ಕಷ್ಟಗಳು ಕಳೆಯುವ ತನಕ ಹೇಳಿಕೊಳ್ತೀನಿ ಅಂದರೆ ತುಂಬ ಉತ್ತಮ. ಇದು ಮೊದಲ ವಿಧಾನ. ಇನ್ನು 2ನೆಯ ವಿಧಾನ ಹೇಗೆಂದರೆ, ಯಾವುದಾದರೂ ಶನಿವಾರದ ದಿನ ಅಥವಾ ಇವತ್ತಿನಿಂದಲೇ ಪ್ರಾರಂಭ ಮಾಡಿಕೊಳ್ತೀವಿ ಅನ್ನೋರು ಪುಸ್ತಕದಲ್ಲಿ ಅಥವಾ ಖಾಲಿ ಹಾಳೆಯ ಮೇಲೆ 4 ಭಾಗಗಳಿಗೂ ಅರಿಶಿನ ಕುಂಕುಮ ಬೊಟ್ಟನ್ನು ಇಟ್ಟು ಹಾಳೆಯ ಮಧ್ಯಭಾಗದ ಅರಿಶಿನದಿಂದ ಶ್ರೀ ಎಂದು ಬರೆಯಬೇಕು. ನಂತರ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯ ಮುಂದಿಟ್ಟು ಅವತ್ತಿನಿಂದ ಸಂಕಲ್ಪ ಮಾಡಿಕೊಂಡು ನಿತ್ಯವೂ ಸಾಧ್ಯವಾದಷ್ಟು ಬಾರಿ ಲಿಖಿತ ರೂಪದಲ್ಲಿ ಬರೆಯುತ್ತಾ ಬರಬೇಕು. ಕೆಂಪು ಲೇಖನಿ ಅಥವಾ ಸ್ಕೆಚ್ ಪೆನ್ ಬಳಸಿ ಈ ಮಂತ್ರವನ್ನು ತಾಳ್ಮೆಯಿಂದ ವೆಂಕಟೇಶ್ವರ ಸ್ವಾಮಿಯನ್ನು ನೆನೆಯುತ್ತಾ ಬರೆಯಬೇಕು. ದೇವರಿಗೆ ದಿನ ದೀಪಾರಾಧನೆ ಆದ ನಂತರ 20 ನಿಮಿಷ ಸಮಯ ಹಿಡಿಯಬಹುದು. ಆ ಸಮಯದಲ್ಲಿ ಈ ಶ್ರೀನಿವಾಸ ಮಂತ್ರವನ್ನು ಬರೆಯುತ್ತಾ ಬನ್ನಿ 11 ಬಾರಿ.
21 ಬಾರಿ ಅಥವಾ 108 ಬಾರಿ ಬರೆಯಬಹುದು. ಇನ್ನೇನು ನೀವು ಕೇಳಿಕೊಂಡ ಕಷ್ಟದಿಂದ ಮುಕ್ತಿ ಸಿಕ್ತು, ಎಲ್ಲ ಒಳ್ಳೆಯದಾಯಿತು ಅಂತ ತಕ್ಷಣ ಮನೆಯ ಸಮೀಪದಲ್ಲಿರುವ ಎಲ್ಲಾದರೂ ಲಕ್ಷ್ಮೀನಾರಾಯಣ ದೇಗುಲ ಇದ್ದು ಅಥವಾ ವೆಂಕಟೇಶ್ವರ ಸ್ವಾಮಿ ದೇಗುಲದಲ್ಲಿ ನಡೆಯುವಂತಹ ಹೋಮದಲ್ಲಿ ಆ ಪುಸ್ತಕವನ್ನು ಅಥವಾ ಮಂತ್ರ ಬರೆದ ಹಾಳೆಯನ್ನು ಅಲ್ಲಿ ಅರ್ಚಕರ ಅನುಮತಿ ಪಡೆದು ಹಾಕಬೇಕು. ಹೋಮ ಮುಗಿದ ಮೇಲೆ ಹೋಮದ ಬೂದಿಯನ್ನು ಒಂದು ಡಬ್ಬಿಯಲ್ಲಿ ತಂದು ಮನೆಯಲ್ಲಿ ಇಟ್ಟುಕೊಂಡು ನಿತ್ಯವೂ ಮನೆಯ ಸದಸ್ಯರು ಹಣೆಗೆ ತಿಲಕವಾಗಿ ಇಡ್ತಾ ಬರಬೇಕು. ಇಲ್ಲವೆಂದರೆ ಯಾವಾಗಲಾದರೂ ತಿರುಪತಿಗೆ ಹೋಗುವಾಗ ಈ ಮಂತ್ರದ ಹಾಳೆಯನ್ನು ಅಥವಾ ಪುಸ್ತಕವನ್ನು ತಿಮ್ಮಪ್ಪನಿಗೆ ಮುಡುಪು ಕಟ್ಟಿದರೆ ಆ ಮುಡುಪಿನ ಜೊತೆಗೆ ತಿಮ್ಮಪ್ಪನ ಹಾಕಿ ಬರಬಹುದು. ಇದು ಎರಡನೆಯ ವಿಧವಾಗಿದೆ. ಈ ಮಂತ್ರವನ್ನು ಪಠಿಸುವುದರಿಂದ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿ ಸಮೇತ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಯಾಗತ್ತೆ. ನಿಮ್ಮ ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿ ಶಾಶ್ವತವಾಗಿ ನೆಲೆಸುತ್ತೆ. ದುಡ್ಡು ನಿಲ್ಲದ ಮನೆಯಲ್ಲಿ ದುಡ್ಡು ನಿಲ್ಲುತ್ತೆ, ಆರಂಭವಾಗತ್ತೆ. ಸಾಲದ ಸಾಗರವಾಗಿದ್ದ ಮನೆ ಸಾಲವೇ ಇಲ್ಲದ ಮನೆಯಾಗತ್ತೆ. ಬಂಗಾರವಿಲ್ಲದ ಮನೆಗೆ ಬಂಗಾರ ಆಗಮವಾಗತ್ತೆ. ಇನ್ನು ಈ ಮಂತ್ರವನ್ನು ಪಠಿಸಬೇಕಾದರೆ ಒಂದೇ ಒಂದು ನಿಯಮವನ್ನು ಪಾಲಿಸಬೇಕಾಗತ್ತೆ. ಅದು ಏನೆಂದರೆ, ಒಂದು ನೆಲದ ಮೇಲೆ ಮಲಗೋದು ಇಲ್ಲ. ಇಷ್ಟಪಟ್ಟು ತಿನ್ನುವ ಯಾವುದಾದರೂ ಸಿಹಿ ತಿಂಡಿ ಆಗಿರಬಹುದು, ಆಹಾರ ಪದಾರ್ಥ ಆಗಿರಬಹುದು ಅಥವಾ ಹವ್ಯಾಸವನ್ನು ತಪ್ಪದೇ ಬಿಡಬೇಕು. ಮನೆಯ ಎಲ್ಲಾದರೂ ಸರಿ ಕುಳಿತು ಈ ಮಂತ್ರವನ್ನು ಪಠಿಸಬಹುದು ಅಥವಾ ಬರೆಯಬಹುದು. ಒಂದು ಚಿಕ್ಕ ಚಾಪೆಯನ್ನು ಹಾಸಿಕೊಂಡು ಅದರ ಮೇಲೆ ಕುಳಿತು ಈ ಮಂತ್ರವನ್ನು ಬರೆಯಿರಿ ಅಥವಾ ಪಠಿಸಿರಿ. ಇನ್ನು ಕೊನೆಯ ಪ್ರಶ್ನೆ ಏನು ಅಂತ ನೋಡೋದಾದರೆ, ಮಾಂಸಾಹಾರ ಸೇವಿಸಿ ಈ ಮಂತ್ರವನ್ನು ಪಠಿಸಬಹುದಾ? ಇಲ್ಲ, ನಿಮಗೆ ಒಳ್ಳೆಯದು ಆಗಬೇಕು, ಫಲ ಬೇಕು, ಸಾಲಗಳು ತೀರಿ ಶ್ರೀಮಂತರಾಗಬೇಕು ಅನ್ನೋದಾದರೆ ಈ ಮಂತ್ರವನ್ನು ಪಠಿಸಲು ಶುರು ಮಾಡಿದ 48 ದಿನ ಅಥವಾ ನಿಮ್ಮ ಕಷ್ಟಗಳು ತೀರುವ ತನಕವೂ ಕೂಡ, ಒಂದು ಹಂತಕ್ಕೆ ಜೀವನ ಬದಲಾಗುವ ತನಕವೂ ಕೂಡ ಮಾಂಸಾಹಾರ ಬಿಟ್ಟರೆ ತುಂಬ ಉತ್ತಮ. ಈ ಒಂದು ಮಹಾಮಂತ್ರದಿಂದ ಒಂದು ಎರಡಲ್ಲ, ಲಕ್ಷಾಂತರ ಭಕ್ತರ ಜೀವನ ಬದಲಾಗಿದೆ. ಅಂತಹ ಅದ್ಭುತ ಪವಾಡಗಳನ್ನು ಸ್ವತಃ ವೆಂಕಟೇಶ್ವರ ಸ್ವಾಮಿಯು ಲಕ್ಷ್ಮಿಯೊಂದಿಗೆ ಕೂಡಿ ಭಕ್ತರ ಬಾಳಿನಲ್ಲಿ ಮಾಡಿದ್ದಾನೆ. ವೆಂಕಟೇಶ್ವರ ಸ್ವಾಮಿಯ ವಕ್ಷಸ್ಥಳ ನೆಲೆಸಿರುವ ಆ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ಎಲ್ಲರಿಗೂ ಲಭಿಸಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಲಕ್ಷ್ಮೀ ನಾರಾಯಣ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಹಾಗೆ ನಮ್ಮ ಧನಾಕರ್ಷಣೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.